ಗಡಿ ಭಾಗದ ವಿಷಯ ಮರಳು ಸಾಗಾಣಿಕೆಯ ಬಗ್ಗೆ ನಾನು ಗುರುಮಿಟ್ಕಲ್ MLA ಆದಂತಹ ಶರಣಗೌಡ್ರಿಗೆ ಒಂದ್ಸರಿ ಅಲ್ಲ 4 ಸರಿ ಕರೆ ಮಾಡಿದ್ದಾಯ್ತು. ಅವ್ರಿಗೆ ಒಂದು ಮೀಟ್ ಆ್ಯಪ್ ಅಂತ ಬರುತ್ತೆ ಅವ್ರಿಗಂತಾನೆ. ಆ ಮೀಟ್ ಆ್ಯಪ್ ಅಲ್ಲಿ ಅವ್ರಿಗೆ ಚಾಟಿಂಗ್ ಮಾಡಿದ್ದಾಯ್ತು. ಅವ್ರು ಹೇಳ್ತಾರೆ ಇಲ್ಲ ಅದಕ್ಕೆ ನನಗೆ ಸಂಬಂಧವಿಲ್ಲ ಅಂದ್ರೆ ನಾವು ಏನು ಉಪವಾಸ ಸತ್ಯಾಗ್ರಹ 2 ದಿನ ಕಾಲ ಮಾಡಿ 9 ದಿನ ಉಸುಗಿನ ಮರಳು ನಿಂತಿತ್ತು. ಎಂದ ತೆಲಂಗಾಣದ MLA ಆತನ ಮನೆಗೆ ಬಂದು ವಿಸಿಟ್ ಕೊಡ್ತಾನೆ ಅವತ್ತನೇ ಮರಳು ಸಾಗಾಣಿಕೆ ಸ್ಟಾರ್ಟ್ ಆಯ್ತು. ಅದು ಆಗಿದೆ. ನೆಕ್ಸ್ಟ್ ಡೇ ಅವ್ರದ್ದು ಫೋಟೋ ಅವರು ಫೇಸ್ಬುಕ್ ಪೇಜ್ ಅಲ್ಲಿ ವೈರಲ್ ಆಗಿದೆ. ಅದು ನಮ್ಮ ಫೇಸ್ಬುಕ್ ಪೇಜ್ಗಳಲ್ಲಿ ನಾವು ಹಾಕಿದ್ದೇವೆ. ಅದ್ರಲ್ಲಿ ನಾನು ಪ್ರಶ್ನೆ ಮಾಡಿದೆ, ಸರ್ ಎಂದು ತೆಲಂಗಾಣ MLA ನಿಮ್ಮ ಮನೆಗೆ ಬಂದು ಹೋಗಿದ್ದಾನೆ, ಅವತ್ತನೇ ಉಸಿಗಿನ ಮರಳು ಸಾಗಾಣಿಕೆ ಮತ್ತೆ ಓಪನ್ ಆಗಿದೆ, ಯಾಕೆ ಸರ್ ಇದಕ್ಕೆ ನಿಮಗೆ ಏನು ಅಂತ ನಾನು ಕೇಳಿದೆ. ಅದಕ್ಕೆ ನನಗೇನು ಸಂಬಂಧವಿಲ್ಲ, ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತಂದ್ರು. ಆಯ್ತು ಸರ್ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಫೋನ್ ಕಟ್ ಮಾಡಿ ಮತ್ತೆ ಅವರೇನೆ ಫೋನ್ ಮಾಡಿದ್ರು. ಇಲ್ಲ ಮೇಡಮ್ ನಾನು ಹೇಳಿದ್ದೀನಿ ಅಂತಂದ್ರು. ಆದ್ರೆ ಇಲ್ಲಿವರೆಗೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ನಾನು ಅನ್ಕೊಂಡೆ ಅವತ್ತೇನೆ ನಾನು ಅವ್ರು ಹೇಳಿದ್ದು ಏನು MLA ಅವರು ಯಾರದ್ದು ಮದುವೆ ಆಯ್ತು, ಮದುವೆ ಬಂದಿದ್ರು, ಹಾಗಾಗಿ ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದ್ದೇವೆ ಅಷ್ಟೇ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಏನಾದ್ರು ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ಅವ್ರದ್ದು ವಿಷಯ ಆದ್ರೆ ಇವತ್ತಿನ ಮಟ್ಟಿಗೆ ತೆಲಂಗಾಣದ ಅಲ್ಲಿರುವಂತ ಜಿಲ್ಲಾಧಿಕಾರಿಗಳು ಏನಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಅವರು ಮಾತಾಡಿದ್ದಾರೆ. ಅದು ಬೇಕಂದ್ರೆ ನಿಮ್ಗೆ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ. ಅವ್ರು ಏನ್ ಹೇಳಿದ್ದಾರೆ, ನಾವು ಗಡಿ ಭಾಗನ ಗುರುತಿಸೋಣ ಬನ್ನಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಅಂದ್ರೆ ಯಾದಗಿರಿ ಜಿಲ್ಲಾ ಅಧಿಕಾರಿಗಳಿಗೆ, ಯಾದಗಿರಿ ಜಿಲ್ಲಾ ಅಧಿಕಾರಿ DC ಅವರು, ತಹಶೀಲ್ದಾರ್ ಯಾರು ಇನ್ನೂವರೆಗೆ ಅಲ್ಲಿ ಹೋಗ್ತಾ ಇಲ್ಲ, ಅವ್ರ ಕೆಲ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಉಸುಕಿನ ಮಾರಾಟ ಹೋಗ್ತಾ ಇದೆ. ಅದು ನಮ್ಮ ಸೊತ್ತು, ನಮ್ಮ ಗಡಿ ಭಾಗದ ಸೊತ್ತನ್ನು ನಾವು ಕಳ್ಕೊಂಡು ಮುಂದೆ ನಾವೇನು ಪರದಾಡ್ಬೇಕು ಅನ್ನೋ ಒಂದು ವಿಷಯ ಬರ್ತಾ ಇದೆ. ಇವತ್ತಿನ ಮಟ್ಟಿಗೆ ಇದು ಉಸುಗಿನ ಏನು ನಮ್ಮ ಬೌಡ್ರದ ಇವತ್ತಿಂದ 15 ವರ್ಷದಿಂದ ಇದು ಹೋರಾಟ ನಡೀತಾ ಇದೆ. ಆದ್ರೆ ಈ ಹೋರಾಟ ಇಲ್ಲಿವರೆಗೆ ಹೇಗಾಗಿತ್ತೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಆಗುತ್ತೆ. ಈ ನಾಳೆ ಏನು 13ನೇ ತಾರೀಕಿಗೆ ಮಾಡುವಂತ ಸತ್ಯಾಗ್ರಹದ ಹೋರಾಟಕ್ಕೆ ನ್ಯಾಯ ಸಿಕ್ಕರೆ ಒಳ್ಳೇದು, ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇದಕ್ಕೆ ಸಬ್ಮಿಟ್ ಮಾಡೋದು ನಾವು ಕೋರ್ಟಲ್ಲಿ. ಇದಕ್ಕೆ ದುರಾಡಳಿತ ಯಾರೋ ಅಧಿಕಾರಿಗಳಷ್ಟೇ ಬರಲ್ಲ, MLA ಪಾಲ್ಗೊಂಡಿದ್ದಾನೆ ಅಂತೇಳಿ ನಾನು ಸಾಕ್ಷಿ ಕೊಡ್ತೀನಿ. ಯಾಕಂದ್ರೆ ಸಾಕ್ಷಿ ಇಷ್ಟೇ ಸಿಂಪಲ್. ನಾವು 22, 23 ಹೋರಾಟ ಮಾಡಿದ್ದೆ. ನೆಕ್ಸ್ಟ್ ಡೇ 24ರಿಂದ, ಯಾಕಂದ್ರೆ ಈಗಿನ ಕಾಲಮಾನದಲ್ಲಿ ಏನು ಎಲ್ಲಾ ವಿಡಿಯೋ CC ಕ್ಯಾಮ್ರಾಗಳು ಎಲ್ಲಾ ಕಡೆನೂ ಇದೆ. ಮರಳು ಸಾಗಾಣಿಕೆ ಯಾವತ್ತಿನಿಂದ ಯಾವತ್ತು ಬಂದಾಯ್ತು ಏನಾಯ್ತು ಅಂತೇಳಿ. ಅದೇ ಏನ್ MLA ಮನೆಗೆ ತೆಲಂಗಾಣ MLA ಬಂದ್ ಹೋದ್ನಲ್ಲ, ಅದನ್ನ ಸಾಕ್ಷಿ ಆಧಾರ ಸಮೇತ ಸಬ್ಮಿಟ್ ಮಾಡಿ ಕೋರ್ಟಲ್ಲಿ ನಿಲ್ಲಿಸುವಂತ ಕೆಲಸ ಮಾಡ್ತೀನಿ. ಇದು ಇವತ್ತಿನ ನಾನು ಇವತ್ತಿಗೆ 4 ವರ್ಷ ಉಸ್ತುವಾರಿಯಾಗಿ, ಆದ್ರೆ ನಾನು ನನ್ನ ಗಮನಕ್ಕೆ ಬಂದಿರೋ ತಕ್ಷಣನೇ ನಾ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಕೆಲಸ ಮಾಡಿಸ್ತಾನೆ ಇದ್ದೀನಿ. ಆದ್ರೆ ಇದು ಏನು ಮರಳು ಸಾಗಾಣಿಕೆ ಇದು ಈ ವರ್ಷ ನನ್ ಗಮನಕ್ಕೆ ಬಂದಿರೋದು. ಮೇಡಮ್ ಅತಿ ಹೆಚ್ಚು ಮರಳು ಸಾಗಾಣಿಕೆ ಆಗ್ತದೆ, ಈ ತರ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ನಾವು ಹೋರಾಟ ಮಾಡೋಣ ಅಂತಂದ್ರು. ಅದನ್ನ ನಾನು ಸಡನ್ಲಿ ತೀರ್ಮಾನ ತಗೊಳಕ್ಕಾಗಲ್ಲ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಒಲುವಿನಲ್ಲಿ ನಾ ಕೆಲಸ ಮಾಡ್ಬೇಕಾಗಿದೆ. ಇದನ್ನ ನಮ್ಮ ರಾಜ್ಯ ಸಮಿತಿಗೆ ಕಳಿಸಿ ಅದರ ಆದೇಶ ಪ್ರಕಾರ ನಾನು ಈ ಹೋರಾಟಗಳನ್ನು ಹಾಕೊಂಡಿದ್ದೀನಿ. ಈ ಹೋರಾಟಕ್ಕೆ ನಮ್ಮ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವ ಅಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರು ಈ ಸದ್ಯಕ್ಕೆ ಬರಲ್ಲ. ಇದು ಏನಾದ್ರು ಮುಂದುವರೆದ್ರೆ ಮಾತ್ರ ಅವ್ರು ಬರ್ತಾರೆ. ಗೌರವ ಅಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರು, ಈಗ ಕಾರ್ಯಾಧ್ಯಕ್ಷರಾದಂತ ರಘು ಜಾನ್ಗೇರಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ಏನು ಯಾದಗಿರಿಗೆ ಅಷ್ಟೇ ಸಂಬಂಧಪಡಲ್ಲ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾದಗಿರಿ, ರಾಯಚೂರು, ಕಲಬುರ್ಗಿ, ಬಳ್ಳಾರಿ, ಬೀದರ್, ಕೊಪ್ಪಳ ಇಷ್ಟು ಜಿಲ್ಲೆಯ ನಮ್ಮ KRS ಪಕ್ಷದ ಸೈನಿಕರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ಇವತ್ತಿನ ಮಟ್ಟಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಷ್ಟೇ ಅಂತ ಸೀಮಿತ ಅಲ್ಲ, ಇದು ಕರ್ನಾಟಕದ ಬಾರ್ಡರ್, ಇದು ನಮ್ಮ ಸೊತ್ತು, ನಮ್ಮ ಮಣ್ಣು, ನಮ್ಮ ಭೂಮಿ, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಆ ಕಾರಣಕ್ಕೆ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ.